ಕ್ರಿಸ್ಮಸಲ್ಲಿ ಮಾಡುವಂತಹ ಈ ಪ್ಲಮ್ ಕೇಕ್ ಒಂಥರ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮಾಡೋದಕ್ಕೂ ತುಂಬ ಮಜವಾಗಿರುತ್ತೆ. ಇವತ್ತು ನಾನು ಇದನ್ನು ರಮ್ ಹಾಕಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ರಮ್ ಹಾಕಿ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಅರ್ಧ ಕಪ್ ಆಗೋವಷ್ಟು ಓಲ್ಡ್ ಮಂಕ್ ರಮ್ಗೆ ಗೋಡಂಬಿ, ದ್ರಾಕ್ಷಿ, ಹಾಗೆ ಚೆರಿ, ಟೂಟಿ ಫ್ರೂಟಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ 24 ಅವರ್ಸ್ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಜಾರ್ಗೆ ಸಕ್ಕರೆ, ಚಕ್ಕೆ, ಏಲಕ್ಕಿ, ಒಣಶುಂಠಿ, ಜಾಕಾಯಿ ಇದನ್ನೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡು ಒಂದು ಜರಡಿಗೆ ಗೋಧಿ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಚಿಟಿಕೆ ಉಪ್ಪು, ಹಾಲಿನ ಪುಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಪುಡಿ ಮಾಡಿರುವಂತಹ ಸಕ್ಕರೆನ ಹಾಕ್ಕೊಂಡು ಈ ಥರ ಜರಡಿ ಆಡಿ ಇದಕ್ಕೆ ನೆನೆಸಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ನಂತರ ವೆನಿಲ್ಲ ಎಸೆನ್ಸ್, ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆನೂ ಸಹ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕಿ ಹಿಟ್ಟನ್ನು ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಎಣ್ಣೆ ಸವರಿರುವಂತಹ ಮೌಲ್ಡ್ಗೆ ಹಾಕಿ ಮೇಲ್ಗಡೆ ಎಲ್ಲ ಸ್ವಲ್ಪ ಚರಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. 10 ನಿಮಿಷ ಪ್ರೀ ಹೀಟ್ ಆಗಿರೋ ಪಾತ್ರೆ ಒಳಗಡೆ ಈ ರೀತಿ ಕೇಕ್ ಟಿನ್ನನ್ನು ಇಟ್ಟು 45 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ನಂತರ ಒಂದು ಟೂತ್ ಪಿಕ್ನ ಹಾಕಿ ನೋಡಿ. ಟೂತ್ ಪಿಕ್ಗೆ ಕೇಕ್ ಬ್ಯಾಟರ್ ಅಂಟ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕೇಕನ್ನು ತೆಗೆದು ಕಂಪ್ಲೀಟಾಗಿ ತಣ್ಣಗಾಗಿ ಕಟ್ ಮಾಡಿದ್ಮೇಲೆ ರುಚಿಯಾಗಿರುವಂತಹ ರಮ್ ಕ್ರಿಸ್ಮಸ್ ಕೇಕ್ ರೆಡಿ ಆಗುತ್ತೆ.